ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ನಾವು ಕರ್ನಾಟಕ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅನ್ಕೊಂಡು ಅಲ್ಲಿ ನೀವೇನಾದ್ರು ಸ್ಟೇ ಮಾಡ್ಬೇಕು ಅನ್ಕೊಂಡಾಗ ದೇವಸ್ಥಾನದ ಗೆಸ್ಟ್ ಹೌಸ್ ನಾವು ಆನ್ಲೈನ್ ಬುಕ್ ಮಾಡೋ ತರ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಉದಾಹರಣೆಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀರಿ ಅನ್ಕೊಳ್ಳೋಣ, ಅಲ್ಲಿ ನಿಮ್ಗೆ ಗೆಸ್ಟ್ ಹೌಸ್ ನಾವು ಮುಂಚೆನೆ ಬುಕ್ ಮಾಡ್ಕೊಂಡು ಅಲ್ಲಿ ನೀವು ಹೋಗಿ ಆರಾಮಾಗಿ ಸ್ಟೇ ಮಾಡ್ಕೊಂಡು ದರ್ಶನ ಮಾಡ್ಕೊಂಡ್ರೆ ಆರಾಮಾಗಿರುತ್ತೆ ಜರ್ನಿ ಓವರ್ ಆಲ್ ಅಲ್ವಾ. ಕರ್ನಾಟಕ ಇರತಕ್ಕಂಥ ವಿವಿಧ ದೇವಸ್ಥಾನದ ಗೆಸ್ಟ್ ಹೌಸ್ಗಳನ್ನ ಬುಕ್ ಮಾಡೋದ್ರ ಜೊತೆಗೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಗೆಸ್ಟ್ ಹೌಸ್ನ ಬುಕ್ ಮಾಡೋದು ಹೇಗೆ ಅಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಥರ ನಾವು ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತಕ್ಕಂಥ ಒಂದು ವೆಬ್ಸೈಟ್ ವಿಸಿಟ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಲಿಂಕ್ ನಾವು ವಿಡಿಯೋದ ಕಮೆಂಟಲ್ಲಿ ಕೊಟ್ಟಿರ್ತೀವಿ, ನೋಡಿ ಅದನ್ನು. ಹಾಗೆ ಒಳಗೆ ಹೋದ್ಮೇಲೆ ಒಂದ್ಸಲ ಆಗುತ್ತೆ ಸೈನ್ ಅಪ್ ಮಾಡಬೇಕಾಗುತ್ತಲ್ವ. ಸೊ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟು ನೀವು ಸೈನ್ ಅಪ್ ಅಂತ ಕೊಟ್ಟರೆ ನಿಮ್ಗೆ ಏನಾದ್ರು ಇಮೇಲ್ ಕನ್ಫರ್ಮೇಷನ್ ಲಿಂಕ್ ಬರುತ್ತೆ ಅಂತ ಕ್ಲಿಕ್ ಮಾಡಿದ್ರೆ ಇಮೇಲ್ ಕನ್ಫರ್ಮೇಷನ್ ಆಗುತ್ತೆ. ಹಾಗೆ ನೀವು ನೆಕ್ಸ್ಟ್ ಏನಂದರೆ ಮೊಬೈಲ್ ನಂಬರ್ ಕೂಡ ಕನ್ಫರ್ಮ್ ಮಾಡೋಕ್ಕಾಗುತ್ತೆ. ಸೊ ಮೊಬೈಲ್ ನಂಬರ್ ಕೊಟ್ಟು ಅದು ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದೆಲ್ಲ ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ. ಸೊ ನೀವು ಪೋರ್ಟಲ್ ಬರ್ತೀರಾ, ಇಲ್ಲಿ ಏನು ಸೈನ್ ಅಪ್ ಅಂತ ಕೊಟ್ಟರೆ ನಿಮ್ಮ ಇನ್ಫಾರ್ಮೇಷನ್ ಎಂಟರ್ ಮಾಡಿದ್ಮೇಲೆ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕನ್ಫರ್ಮೇಷನ್ ಆದಮೇಲೆ ಪ್ರೊಫೈಲಲ್ಲಿ ನಿಮ್ಮೆಲ್ಲ ಇನ್ಫಾರ್ಮೇಷನ್ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು ಮತ್ತು ಯಾವ ಊರು, ನಿಮ್ಮ ಫೋನ್ ನಂಬರು ಮತ್ತು ಮಿಕ್ಕಿದ ಎಲ್ಲ ರೀತಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ಏನಾಗುತ್ತೆ, ಸಂಪೂರ್ಣವಾದ ವಿವರ ಈ ಒಂದು ನಿಮ್ಮ ಪೋರ್ಟಲಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ತಿಳಿಸಿದ ಹಾಗೆ ಇದು ಅಧಿಕೃತ ವೆಬ್ಸೈಟ್ ಆಗಿದೆ, ಇಲ್ಲಿ ಮಾತ್ರ ನೀವು ಬುಕ್ ಮಾಡಬೇಕಾಗುತ್ತೆ. ಸೊ ಬೇರೆ ಯಾವುದೋ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಬೇರೆ ವೆಬ್ಸೈಟಿಗೆ ಹೋಗಿದ್ರೆ ಅದೇ ನಕಲಿ ವೆಬ್ಸೈಟ್ ಆಗಿರ್ಬೋದು, ಇಲ್ಲಾಂದರೆ ಫ್ರಾಡ್ ವೆಬ್ಸೈಟ್ ಕೂಡ ಆಗಿರ್ಬೋದು. ಅದ್ರ ಮುಖಾಂತರ ಏನಾಗುತ್ತೆ, ನಿಮ್ಮ ದುಡ್ಡು ಹೋಗುತ್ತೆ ಮತ್ತು ಬುಕಿಂಗ್ ಇನ್ಫಾರ್ಮೇಷನ್ ಕೂಡ ಆಗೋದಿಲ್ಲ. ಇಲ್ಲಿ ತಿಳಿಸಿದ ಹಾಗೆ ಹಾಗೆ ಕರ್ನಾಟಕ ದೇವಾಲಯ ವಸತಿ ಅಂತ ಏನಿದೆಯಲ್ಲ, ಟೆಂಪಲ್ಸ್ ಅಕಾಮಿಡೇಷನ್, ಈ ಒಂದು ವೆಬ್ಸೈಟ್ಲಿ ಬುಕ್ ಮಾಡಬೇಕು. ಸೊ ನೋಡ್ಬೋದು ಒಂದ್ಸಲ ಲಾಗಿನ್ ಆದಮೇಲೆ ವಿವಿಧ ರೀತಿಯ ದೇವಸ್ಥಾನದ ಗೆಸ್ಟ್ ಹೌಸ್ಗಳು ಎಲ್ಲ ಇಲ್ಲಿ ಲಭ್ಯ ಇದೆ. ಕರ್ನಾಟಕದ ಸುಮಾರು ಗೆಸ್ಟ್ ಹೌಸ್ಗಳು ಲಭ್ಯ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮುಂಚೆನೇ ಯಾವ ಥರ ನಿಮ್ಮ ಪ್ಲ್ಯಾನ್ ಇರುತ್ತೆ ಆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಮಾಡೋ ಮುಖಾಂತರ ನಿಮ್ಮ ಜರ್ನಿಯನ್ನು ಮತ್ತು ನಿಮ್ಮ ಜರ್ನಿ ಇರತಕ್ಕಂಥ ಸ್ಟೇ ನೀವು ಸುರಕ್ಷಿತವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ನಾವು ಉದಾಹರಣೆ ನೋಡೋಣ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೆಸ್ಟ್ ಹೌಸ್ನ ಬುಕ್ ಮಾಡೋದು ಹೇಗೆ ನೋಡೋಣ ಸ್ನೇಹಿತರೆ. ಓಕೆ, ಮೊದಲದಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವಸತಿಗೃಹ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಬೇರೆ ಬೇರೆ ಏನು ರೂಮ್ಸ್ ಏನಿದೆ, ಓಕೆ, ಡಬಲ್ ಟ್ರಿಪಲ್ ಬೆಡ್ರೂಮ್, ಎ ಸಿ, ನಾನ್ ಎ ಸಿ, ನಿಮ್ಮ ಅನುಕೂಲ ಆ ಥರದ ರೂಮ್ ಯಾವುದೇ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ದಿನ ಅದು ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಸೊ ಚೆಕ್ ಇನ್ ಚೆಕ್ಔಟ್ ಸೆಲೆಕ್ಟ್ ಮಾಡ್ತೀರಾ. ಸೊ ನಿಮ್ಗೆ ಒಂದಿನ ಬೇಕಾ 2 ದಿನ ಅಂತ. ಸೊ ಒಂದು ಡೇಟ್ನ ಮುಂಚೆನೇ ಬುಕ್ ಮಾಡ್ಕೊಂಡು ಒಳ್ಳೆಯದು. ಸೊ ದಟ್ ನಿಮ್ಗೆ ಏನಾಗುತ್ತೆ, ಸಫಿಷಿಯೆಂಟಾಗಿ ಸ್ಲಾಟ್ಸ್ ಎಲ್ಲ ಲಭ್ಯ ಇರುತ್ತೆ. ಇಲ್ಲಾಂದರೆ ಬೇರೆ ಯಾರು ಬುಕ್ ಮಾಡಿದ್ರೆ ಸಿಗೋದಿಲ್ಲ. ಹಾಗಾದರೆ ನೋಡ್ಬೋದು ಇಲ್ಲಿ ಚೆಕ್ ಇನ್ ಟೈಮ್ 2 ಗಂಟೆ ಅಂತ ಕೊಟ್ಟಿದ್ದಾರೆ, 2 ಗಂಟೆಗೆ ಫಿಕ್ಸ್ ಆಗುತ್ತೆ. ಸೊ ಬೇರೆ ಬೇರೆ ಗೆಸ್ಟ್ ಹೌಸು ಬೇರೆ ಬೇರೆ ಏನೋ ರೂಲ್ಸ್ ಇರ್ಬೋದು. ಅದನ್ನು ನೀವು ಒಂದ್ಸಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ಳೋಕೆ ಅಡ್ಡಿ ಇಲ್ಲ. ಉದಾಹರಣೆಗೆ ಏನಪ್ಪ, ನೀವೆಲ್ಲ ಬುಕ್ ಮಾಡಿದ ಮೇಲೆ ಐ ಡಿ ಕಾರ್ಡ್ನ ಕ್ಯಾರಿ ಮಾಡಬೇಕು, ಜೊತೆಗೆ ಎಷ್ಟು ಜನ ಹೋಗ್ತಿದ್ರೆ ಅವರೆಲ್ಲ ಮಾಹಿತಿ ನಮ್ಮ ಹತ್ರ ಲಭ್ಯ ಇರಬೇಕು. ಹಾಗೆ ಆದಷ್ಟು ಬುಕ್ಕಿಂಗ್ ಮಾಡಿದ ಮೇಲೆ ಇದನ್ನೆಲ್ಲ ಪ್ರಿಂಟ್ಔಟ್ ತೊಗೊಳೋದು ಕೂಡ ಒಳ್ಳೆಯದು. ಸೊ ಈ ಥರ ನೀವೆಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟು ಎಲ್ಲ ಆದಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡ್ಮೇಲೆ ಇಲ್ಲಿ ಎಷ್ಟು ಅಮೌಂಟ್ ತೋರಿಸ್ತಾ ಇದ್ದಾರೆ ಅದಷ್ಟು ಅಮೌಂಟನ್ನು ನೀವೆಲ್ಲ ಏನಾಗುತ್ತೆ ಪೇ ಮಾಡ್ಕೋ ಸ್ನೇಹಿತರೆ. ಹಾಗೆ ನೀವು ಏನೋ ಒಂದು ಸ್ವಲ್ಪ ಯಾವ ಥರ ಗೆಸ್ಟ್ ಹೌಸ್ ತಿಳ್ಕೊಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಯಾವುದಿದೆ ಏನಿದೆ ಅಂತ ಒಂದಷ್ಟು ಫೋಟೋಗಳು ನೋಡಿಕೊಂಡು ಅಲ್ಲೆಲ್ಲ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಓಕೆನಾ. ಸೊ ಇಲ್ಲಿ ನೋಡಿ ದೇವಸ್ಥಾನದ ಬಗ್ಗೆ ಕೂಡ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಿದೆ, ಓಕೆ, ಗೆಸ್ಟ್ ಹೌಸಲ್ಲಿ ಯಾವ ಥರ ಇದೆ ಏನಿದೆ ಅನ್ನೋದನ್ನ ಇನ್ಫಾರ್ಮೇಷನ್ಸ್ ಇದೆ. ಮತ್ತು ಗೆಸ್ಟ್ ಹೌಸಲ್ಲಿ ಯಾವ ಥರ ಇದೆ ಫೋಟೋಸ್ ಕೂಡ ನೋಡ್ಕೋಬೋದು. ಸೊ ದಟ್ ರೀಚ್ ಆಮೇಲೆ ನಿಮಗೆಲ್ಲ ಕನ್ಫ್ಯೂಷನ್ಸ್ ಇರಲ್ಲ. ಮತ್ತು ರೂಮಲ್ಲಿ ಯಾವ ಥರ ಇದೆ ಈ ಥರ ಇನ್ಫಾರ್ಮೇಷನ್ಸ್ ಎಲ್ಲ ಖಂಡಿತ ಎಲ್ಲರಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಥರ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗೋ ಕಾರಣ ನೀವು ಸುಲಭವಾಗಿ ಎಲ್ಲ ರೀತಿ ಮಾಹಿತಿ ತಿಳ್ಕೊಂಡು ಇಲ್ಲಿಂದ ಬುಕ್ ಮಾಡ್ಕೋಬೋದು. ಸೊ ಒಂದ್ಸಲ ಎಲ್ಲ ಇನ್ಫಾರ್ಮೇಷನ್ ಎಂಟರ್ ಮಾಡಿದ ಮೇಲೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಆಮೇಲೆ ಐ ಡಿ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಪೇಮೆಂಟ್ ಏನು ತಿಳಿಸಿದ ಹಾಗೆ ನಿಮ್ಗೆ ಯಾವ ಥರ ಪೇಮೆಂಟ್ ಆಪ್ಷನ್ಸ್ ಬೇಕು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ಪೇಮೆಂಟ್ ಇನ್ಫಾರ್ಮೇಷನ್ಸ್ ಎಲ್ಲ ಮಾಡಿಕೊಂಡು ಅದೆಲ್ಲ ಕನ್ಫರ್ಮ್ ಮೇಲೆ ನಿಮಗೆ ಬುಕಿಂಗ್ ಕನ್ಫರ್ಮೇಷನ್ ಆಗಿಬಿಡುತ್ತೆ ಸ್ನೇಹಿತರೆ. ಇದಿಷ್ಟೇ, ಮತ್ತೇನು ಬೇರೆ ರೀತಿಯ ಪ್ರೊಸೀಜರ್ ಏನೂ ಇಲ್ಲ ಇಲ್ಲಿ. ಸೊ ಈಗ ಉದಾಹರಣೆಗೆ ನೆಕ್ಸ್ಟ್ ನಾವು ತಿರುಪತಿಯಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಪ್ರವಾಸಿ ಸೌಧ ಇದನ್ನು ಹೇಗೆ ನಾವು ಬುಕ್ ಮಾಡೋದನ್ನು ತಿಳ್ಕೊಳ್ಳೋ ಸ್ನೇಹಿತರೆ. ಸೊ ನೋಡ್ತಾ ಇರುವಾಗ ಇಲ್ಲಿ ನೀವು ಒಂದ್ಸಲ ತಿರುಪತಿ ಏನು ಗೆಸ್ಟ್ ಹೌಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಅಲ್ಲಿ ಕೂಡ ನಮಗೆ ಯಾವ ಥರ ನಮಗೆ ರೂಮ್ ಬೇಕು, ಬೇರೆ ಬೇರೆ ರೂಮ್ಸ್ ಯಾವುದಿದೆ ಆ ಥರ ರೂಮ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು, ಓಕೆ, ಮತ್ತು ಚೆಕ್ ಇನ್ ಟೈಮ್ ಏನು ಕೊಟ್ಟಿದ್ದಾರೆ ನೋಡ್ಕೋಬೋದು. ಸೊ ನೋಡಿ ಆಗಸ್ಟಲ್ಲಿ ಏನು ಇಲ್ಲಿ ಅವೈಲಬಿಲಿಟಿ ಇಲ್ಲವೇ ಇಲ್ಲ. ಸೊ ಹಾಗೆ ನೋಡ್ತಾ ಹೋದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಕೂಡ ಲಭ್ಯ ಇಲ್ಲವೇ ಇಲ್ಲ. ಹಾಗೆ ಅಕ್ಟೋಬರ್ಲಿ ಇದೆ. ಸೊ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡೋದು ತುಂಬ ಇಂಪಾರ್ಟೆನ್ಸ್ ಇದ್ದರೆ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಏನಾದ್ರು ಪ್ಲ್ಯಾನ್ ಇದ್ದರೆ ಮುಂಚೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಬುಕ್ ಮಾಡೋದು. ಸೊ ಆಮೇಲೆ ಆಗುತ್ತೆ ನಿಮ್ಮ ಲಾಸ್ಟ್ ಮೂಮೆಂಟಲ್ಲಿ ಏನು ಬುಕ್ಕಿಂಗ್ ಆಗೋ ಟೆನ್ಷನ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ತಿದ್ರೆ 9 AM ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಲ್ಲಿನಿತ್ತು 2 o'clock ಇತ್ತು. ಈ ಥರ ಗೆಸ್ಟ್ ಹೌಸ್ ಸಂಪರ್ಕ ಬೇರೆ ಬೇರೆ ವಿಚಾರ ಇರುತ್ತೆ ಅಂತ ತಿಳ್ಕೊಬೇಕು. ಮತ್ತು ಇಲ್ಲಿ ಬೇರೆ ರಾಜ್ಯದ ಬುಕ್ ಏನಾದ್ರು ಮಾಡ್ಬೇಕಂದ್ರೆ ನೀವು ನಮ್ಮ ಗೆಸ್ಟ್ ಹೌಸ್ನ ಖಂಡಿತವಾಗಿಯೂ ಕರ್ನಾಟಕದ ನೀವು ಏನೋ ರೆಸಿಡೆನ್ಸಿಯಲ್ಲಿ ಆಗಿರಲೇಬೇಕು, ಅಂದರೆ ಕರ್ನಾಟಕದ ಅಲ್ಲಿ ನೀವು ವಾಸವನ್ನು ಮಾಡಿರಬೇಕು. ಸೊ ಅಂದರೆ ಕರ್ನಾಟಕದವ್ರು ಮಾತ್ರ ಸೀಮಿತ ಅಂತ, ಬೇರೆ ಯಾರೋ ಬೇರೆ ರಾಜ್ಯದವ್ರು ಇರತಕ್ಕಂಥವ್ರು ನಮ್ಮ ಕರ್ನಾಟಕ ಗೆಸ್ಟ್ ಹೌಸ್ನ ಬುಕ್ ಮಾಡೋಕ್ಕಾಗೋದಿಲ್ಲ.
ಓಕೆ, ಅದೆಲ್ಲ ಇನ್ಫಾರ್ಮೇಷನ್ ನೀಟಾಗಿ ಅವರು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ. ಸೊ ಇದಿಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದೇ ಸೇಮ್ ಇನ್ಫಾರ್ಮೇಷನ್ಸ್ ಎಲ್ಲ ನೀವು ಇಲ್ಲಿ ಇದೆಲ್ಲ ತಿಳ್ಕೊಂಡು ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್, ಫೋನ್ ನಂಬರ್ ಆ ಥರ ತಿಳ್ಕೊಂಡು ಐ ಡಿ ಕಾರ್ಡ್ನ ಅಪ್ಲೋಡ್ ಮಾಡಿಕೊಂಡು ಮತ್ತೆ ನೀವು ನೆಕ್ಸ್ಟ್ ಪೇಮೆಂಟ್ ಮಾಡಿಬಿಟ್ಟು ಆಗ್ಬಿಡುತ್ತೆ ಸ್ನೇಹಿತರೆ ಅಷ್ಟೇ. ಸೊ ಹಾಗೆ ನೋಡ್ಬೋದು ಇಲ್ಲಿ ವಾರಣಾಸಿ ಇರ್ತಕ್ಕಂಥದ್ದು ಏನು ಗೆಸ್ಟ್ ಹೌಸ್ ಬಗ್ಗೆ ಕೂಡ ಮಾಹಿತಿ ಇದೆ ಸ್ನೇಹಿತರೆ. ಈ ಥರ ನೀವೆಲ್ಲ ಚೆಕ್ ಮಾಡಿ ಬುಕ್ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಪ್ರೊಸೆಸ್ನಿಂದ ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನೀವು ಅಲ್ಲಿ ಏನಾಗುತ್ತೆ ನೀವು ಗೆಸ್ಟ್ ಹೌಸ್ನ ಬುಕ್ ಮಾಡೋಂಥ ಅನ್ನೋ ವಿಚಾರವನ್ನು ಮಾಡ್ಕೋಬೋದು. ಸೊ ಈ ಥರ ಅಧಿಕೃತ ವೆಬ್ಸೈಟಲ್ಲಿ ಕರ್ನಾಟಕದ ಗೆಸ್ಟ್ ಹೌಸ್ಗಳನ್ನ ಬುಕ್ ಮಾಡಿಕೊಂಡು ನೀವು ನಿಮ್ಮ ದರ್ಶನವನ್ನು ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು, ಥ್ಯಾಂಕ್ ಯು.